ಹಾಯ್ ಎಲ್ರಿಗೂ ನಮಸ್ಕಾರ ರೀ. ನನ್ನ ಮಗನಿಗೆ 5 ಮಂತ್ ಸ್ಟಾರ್ಟ್ ಆದಾಗಿಂದ ವೆಯ್ಟ್ ಲಾಸ್ ಮಾಡೋದನ್ನ ಒಂದು ದೊಡ್ಡ ಚಿಂತೆ ಆಗಿಬಿಟ್ಟೈತಿ. ಆಫ್ಟರ್ ಡೆಲಿವರಿ ನಾನು ಕೂಡ ವೆಯ್ಟ್ ಗೇನ್ ಆಗಿದ್ದೀನಿ. ಸೊ ಹಂಗಂತೇಳಿ ನಾನು ಕ್ರ್ಯಾಶ್ ಡಯಟ್ ಮಾಡೋದು, ಮೀಲ್ ಸ್ಕಿಪ್ ಮಾಡೋದು ಈ ಥರ ಮಾಡಿ ಅಂತೂ ಡಯಟ್ ಮಾಡ್ತಾ ಇಲ್ಲ. ಯಾಕಂದರೆ ಜಸ್ಟ್ ಇವಾಗ 5 ಮಂತ್ ಇರೋದು, ಇನ್ನೂ ಸಾಲಿಡ್ ಕೂಡ ಸ್ಟಾರ್ಟ್ ಮಾಡಿಲ್ಲ ಮಗುಗೆ. ಇನ್ನು ನಿನ್ನೆ ವಿಡಿಯೋ ಒಳಗೆ ಇಡ್ಲಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಸೊ ನೋಡ್ಬೋದು ನೀವು ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದೈತಿ. ಸೊ ಈ ಥರ ನೀವು ಟ್ರೈ ಮಾಡಿರಿ, ಭಾಳನ ಟೇಸ್ಟಿಯಾಗಿ ಬರ್ತೈತಿ. ಇನ್ನು ಹೋಟೆಲ್ ಸ್ಟೈಲ್ ಒಳಗೆ ಸಾಂಬಾರು ಮಾಡಿದ್ದೆ. ಇನ್ನು ಚಟ್ನಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಬೇಕಂತ ಹೇಳಿ ಎಲ್ಲನೂ ಹುರ್ಕೊಂಡು ಆಮೇಲೆ ರುಬ್ಬಿದ್ದೆ. ಸೊ ಇದು ಒಂದು ಸ್ವಲ್ಪ ಡಿಫ್ರೆಂಟಾಗಿತ್ತು. ಇನ್ನು ಡಯಟ್ ಬಗ್ಗೆ ಹೇಳಬೇಕಂದ್ರೆ ಲೈಟಾಗಿ ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಆಮೇಲೆ ಶುಗರ್ ಸ್ಕಿಪ್ ಮಾಡಿದ್ದೀನಿ. ಮುಂಚೆ ಎಲ್ಲ ಹಾಲೊಳಗೆಲ್ಲ ಸಕ್ಕರೆ ಹಾಕೊಂಡು ಕುಡಿತಿದ್ನಿ. ಇವಾಗ ಸದ್ಯಕ್ಕೆ ಏನೂ ಇಲ್ಲ, ಜಸ್ಟ್ ಸಿಂಪಲ್ ಪ್ಲೇನ್ ಹಾಲು ಕುಡಿತಿರೋದು. ಇನ್ನು ಬೆಂಗಳೂರಿಂದ ನಮ್ಮ ಅಣ್ಣ ಬಂದಿದ್ದ. ಬರಬೇಕಾದ್ರೆ ಭುವಿನ್ಗಂತ ಹೇಳಿ ಒಂದು ಬೆಳ್ಳಿ ಉಂಗುರ ತೊಗೊಂಬಂದಿದ್ದ. ಭಾಳನ ಕ್ಯೂಟ್ ಕಾಣತೈತಿ, ನೋಡ್ಬೋದು ನೀವು. ಇನ್ನು ಅವ್ನಿಗಂತ ಹೇಳಿ ಒಂದು ಡ್ರೆಸ್ಸು ತೊಗೊಂಬಂದಿದ್ದ. ಡ್ರೆಸ್ಸೂ ಭಾಳ ಚಂದ ಇತ್ತು ನೋಡ್ರಿ. ಮೋಸ್ಟ್ಲಿ ಒಂದು 10 ಮಂತ್ಸಿಗೆಲ್ಲ ಬರ್ಬೋದು ಅವಂಗ ಡ್ರೆಸ್, ಯಾಕಂದ್ರೆ ಸ್ವಲ್ಪ ದೊಡ್ಡ ಸೈಜ್ ಐತಿ. ಈ ಸತಿ ಅವನಿಗೆ ಸಿಕ್ಕಾಪಟ್ಟೆ ಡ್ರೆಸ್ಗಳಾಗ್ಬಿಟ್ಟವು. ನಾವು ಅವ್ನಿಗೆ 1 ವರ್ಷದ ತನಕ ಡ್ರೆಸ್ ಶಾಪಿಂಗ್ ಮಾಡೋದು ಬೇಡ, ಅಷ್ಟೇ ಡ್ರೆಸ್ ಆಗಿದೆ ಅವಂಗೆ. ಯಾಕಂದರೆ ಯಾರು ಬಂದರೂ ಅವ್ನಿಗೆ ಡ್ರೆಸ್ ತೊಗೊಂಡೆ ಬರ್ತಾನೆ. ನಾಳೆ ಡ್ಯೂಟಿ ಐತಿ ಅಂತ ಹೇಳಿ ಅವನು ಊರಿಗೆ ಹೋಗ್ತೀನಿ ಅಂದ. ಕ್ಯಾಬ್ ಬುಕ್ ಮಾಡಿ ಅವನು ಊರಿಗೆ ಕಳಿಸಿದ್ವಿ ನೋಡ್ರಿ. ಇನ್ನು ಸಂಜೆ ನಮ್ಮ ಮನೆಯವ್ರು ಬಂದರು, ನಾವು ಟೀ ಕುಡಿದ್ವಿ. ಇವತ್ತಿಗೆ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.